ಎಂ ಜಿ ಯೂನಿವರ್ಸಿಟಿಗೆ ಒಂದು ಸಂಪೂರ್ಣ ಒಡನಾಟ ಇದೆ. 7 ಡಾಕ್ಯುಮೆಂಟ್ರಿಗಳು ಮಾಡಿದೆ ಅವರು. ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಸಂಗೀತ ಬರೋದಕ್ಕೆ ಮೂಲ ಕಾರಣ ಅವರೇ. ಫಯಾಜ್ ಖಾನ್ ಅವರಿಗೆ ಆಫ್ತಾಬೆ ಮೌಸಿಕಿ ಅಂತ ಬಿರುದು ಕೊಟ್ಟಿದ್ದೆ ಮೈಸೂರು ಕೋರ್ಟ್, ಸಂಗೀತ ಭಾಸ್ಕರ. ಒಮ್ಮೆ ವೀಣೆ ಶೇಷಣ್ಣ ಅವರು ಅಲ್ಲಿ ಹೋಗಿರ್ತಾರೆ. ಹೊರಡಕ್ಕೆ ಹೋದಾಗ ಅವ್ರ ಒಂದು ಅದ್ಭುತವಾದ ಕಚೇರಿ ಇದೆ. ನಮ್ಮ ರಾಜರನ್ನು ಮೆರವಣಿಗೆ ಕರ್ಕೊಂಡು ಹೋಗೋ ಒಂದು ಬೆಳ್ಳಿ ಪಲ್ಲಕ್ಕಿ ಇದೆಯಲ್ಲ, ಅದರಲ್ಲೇ ನಾಳೆ ಶೇಷಣ್ಣ ಅವರ ಮೆರವಣಿಗೆ ಮಾಡೋದು ಊರು ತುಂಬ ಅಂತ ಅವರು ಫರ್ಮಾನ್ ಹೊರಡಿಸ್ಬಿಡ್ತಾರೆ. ನಿಮ್ಮ ಮಕ್ಕಳು ಓಂಕಾರು ಮತ್ತೆ ಕೇದಾರು ಆ ಸಂಗೀತವನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರೋದು, ಅದ್ರ ಬಗ್ಗೆ ಸ್ಕೂಲಿಂದ ಕಂಪ್ಲೇಂಟ್, ನಿಮ್ಮ ಮಗನ ಶ್ರೀರಾಯ್ ಮಾಡಲ್ಲ, ಹೇಳ್ರಿ ಅದಕ್ಕೆ ಚಲೋ ಹಾಡ್ತಾನೆ, ಅದನ್ನೇ ಹಾಡಿಸ್ಬಿಡ್ರಿ. ಪಶ್ಚಾತ್ತಾಪ ಏನಪ್ಪ ಅಂತಂದರೆ, ಜೋಶಿ ಅವರು, MLV, ಸುಬ್ಬಲಕ್ಷ್ಮಿ ಅವರು ಅಥವಾ ಶಮ್ಮಗುಡಿ ಇಂಥವ್ರದ್ದು ಜೀವನದಲ್ಲಿ ಲೈವ್ ಒಂದು ಕಚೇರಿನೇ ಕೇಳಲೇ ಇಲ್ಲ ನಾನು. ಸೊ ನೀವು ಈಗ ಇಲ್ಲಿ ಅಜೀಂ ಪ್ರೇಮ್ ಯೂನಿವರ್ಸಿಟಿಲಿ ಕೂಡ ಇದು ಮಾಡ್ತಿದ್ದೀರಿ, ಅಲ್ಲಿ ರೆಗ್ಯುಲರ್ ಟೀಚಿಂಗ್ ಇದೆಯಾ ಅಥವಾ ಇಲ್ಲ? ನಾನು ಅಲ್ಲಿ ಒಂದು 4 ಸೆಮಿಸ್ಟರ್ ಪಾಠ ಮಾಡಿದ್ದೀನಿ ವಿತ್ ಇಂಟರ್ಮಿಟೆಂಟ್ ಗ್ಯಾಪ್ಸ್. ಅದು ಇಟ್ಸ್ ಎನ್ ಎಲೆಕ್ಟಿವ್ ಕೋರ್ಸ್. ಅದು ಅಲ್ಲಿ ನನ್ನ ಮಗ ಓಂಕಾರ ಪಾಠ ಮಾಡಿದ್ದಾನೆ, ವೋಕಲ್ಲು. ನನ್ನ ಮಗ ಕೇದಾರ ಗ್ಲೋಬಲ್ ರಿದಮ್ಸ್ ಅಂತ ಒಂದೊಂದು ರಿದಮ್ಸ್ ಒಂದು ಕೋರ್ಸ್ ಡಿಸೈನ್ ಮಾಡಿ ಅವನು ಪಾಠ ಮಾಡಿದ್ದಾನೆ, ಸಪ್ರೇಟ್ ಸೆಮಿಸ್ಟರು. ಬಟ್ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಗೆ ಒಂದು ಸಂಪೂರ್ಣ ಒಡನಾಟ ಇದೆ, ನಂದು ನಿರಂತರ ಒಡನಾಟ. ನಾವೊಂದು 7 ಡಾಕ್ಯುಮೆಂಟ್ರಿಗಳು ಮಾಡಿದೆ ಅವ್ರಿಗೆ. ಅದು ದೂರದರ್ಶನದ ರಾಗಧಾರೆ ಒಂದು, ಸ್ವರಧಾರೆ ಅದೆಲ್ಲ ಮಾಡಿದೆ. ಅದು APUನಿಂದನೇ ಮಾಡಿದ್ದೆ. ಲಂಗರ್ ಕಂಕರಿಯಾ ಜೇನ ಮಾರೋ, ಲಂಗರ್ ಕಂಕರಿಯಾ ಜೇನ ಮಾರೋ, ಮೋರೆ ಸಂಗವಾ ಲಗ ಜಾಯ, ಲಂಗರ್ ಕಂಕರಿಯಾ ಜೇನ ಮಾರೋ, ಲಂಗರ್ ಕಂಕರಿಯಾ. ನಿಮ್ಮ ಮಕ್ಕಳ ವಿಷಯಕ್ಕೆ ನಂತರ ಬರ್ತೀನಿ. ಅದಕ್ಕೆ ಮುಂಚೆ ತಮ್ಮ PhD ಡಾಕ್ಟ್ರಲ್ ಸಬ್ಜೆಕ್ಟ್ ಬಂದು ಕರ್ನಾಟಕದಲ್ಲಿ ಸಂಗೀತದ ಬೆಳವಣಿಗೆ, ಅದು ಮೂಲತಃ ಹಿಂದೂಸ್ತಾನಿ ಇರ್ಬೋದು ಅಂತ ಕರ್ನಾಟಕ. ನಾನು ಹಿಸ್ಟ್ರಿ ವಿದ್ಯಾರ್ಥಿ ಆಗಿದ್ದರಿಂದ ಐತಿಹಾಸಿಕವಾಗಿ ನಮ್ಮಲ್ಲಿ ಶಾಸನಗಳಲ್ಲಿ ಸಂಗೀತದ ಉಲ್ಲೇಖ ಏನಿದೆ, ದೇವಸ್ಥಾನದ ಶಿಲ್ಪಗಳಲ್ಲಿ ಯಾವುದೋ ವಿಚಿತ್ರವಾದ ವೀಣೆ ಥರ ವಾದ್ಯ ಆದರೆ ವೀಣೆ ಅಲ್ಲ, ಹೌದು, ಮೃದಂಗ ಥರ ಇದೆ, ಪಿಟೀಲ್ ಅಲ್ಲ, ಅದೆಲ್ಲ ನಾವು ಶಾಸನಗಳನ್ನು, ಕಾವ್ಯಗಳನ್ನು ಎಲ್ಲ ಓದಿ ಚರ್ಚೆ ಮಾಡಿ ಅದನ್ನೆಲ್ಲ ಪರಿಷ್ಕರಣೆ ಮಾಡಿ ಅದೆಲ್ಲ ಫಸ್ಟ್ ಒಂದು 50-60 ಪುಟ ಇದೆ. ಐತಿಹಾಸಿಕವಾಗಿ ನಮ್ಮ ಸಂಗೀತ ಎಲ್ಲಿಯೂ ಫಸ್ಟ್ ಉಲ್ಲೇಖ ಏನು. ಆಮೇಲೆ ರಾಮಮಾತ್ಯ, ವೆಂಕಟಮುಖಿ ಅವರೆಲ್ಲ ನಿಮ್ಮ ವಿದ್ಯಾರಣ್ಯರು ಅವರೆಲ್ಲ ಬಂದೇ ಬರ್ತಾರೆ. ಅದು ಆದ ನಂತರ ಐ ಕಮ್ ಟು ದ ಮೈಸೂರು ಕೋರ್ಟ್. ನಮ್ಮ ಮೈಸೂರು ಮಹಾರಾಜರು ಒಡೆಯರವರ ದೇಣಿಗೆ, ಒಡೆಯರವರ ಕೊಡುಗೆ, ಡೈನಾಸ್ಟಿ, ದೊಡ್ಡ ಕೊಡುಗೆ, ಅತ್ಯಂತ ದೊಡ್ಡ ಕೊಡುಗೆ ಅವ್ರದ್ದು. ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಸಂಗೀತ ಬರೋದಕ್ಕೆ ಮೂಲ ಕಾರಣ ಅವರೇ. ಅಲ್ಲಿಂದ ಉಸ್ತಾದ್ ಫಯಾಜ್ ಖಾನ್, ಅಬ್ದುಲ್ ಕರೀಂ ಖಾನ್, ಬಂದೆ ಅಲಿ ಖಾನ್, ಗೋಹರ್ ಜಾನ್, ನತ್ತನ್ ಖಾನ್ ಅವರೆಲ್ಲ ಇಲ್ಲಿಗೆ ಬರೋರು. ಕಷ್ಟನೂ ಇರೋದು ಅವಾಗ, ಅಂಥವ್ರನ್ನ ಸಾಧಾರಣವಾಗಿ ಕರೆಸೋದು ಕಷ್ಟ. ಹೌದು ಹೌದು. ಇನ್ಫ್ಯಾಕ್ಟ್ ಫಯಾಜ್ ಖಾನ್ ಅವ್ರಿಗೆ ಆಫ್ತಾಬೆ ಮೌಸಿಕಿ ಅಂತ ಬಿರುದು ಕೊಟ್ಟಿದ್ದೆ ಮೈಸೂರು ಕೋರ್ಟ್, ಸಂಗೀತ ಭಾಸ್ಕರ ಅಂತ. ಅದು ಉರ್ದುನಲ್ಲಿ ಆಫ್ತಾಬೆ ಮೌಸಿಕಿ ಅಂತ ಅವ್ರಿಗೆ ಬಿರುದು ಕೊಟ್ಟಿದ್ದಾರೆ. ಫ್ರೀಕ್ವೆಂಟ್ ಆಗಿ ಬರೋಡಾದವರು ಅಲ್ಲಿ, ಇಲ್ಲಿನವ್ರು ಅಲ್ಲಿ ಅಷ್ಟೊಂದು. ಇನ್ಫ್ಯಾಕ್ಟ್ ನಾವು ಮೈಸೂರಲ್ಲಿ ಸಯ್ಯಾಜಿರಾವ್ ರೋಡ್ ಅಂತ ಏನು ನೋಡ್ತೀವಿ, ಸಯ್ಯಾಜಿರಾವ್ ಗಾಯಕ್ವಾಡ್ ಹೆಸರದು, ಬರೋಡಾದ ದೊರೆ ಹೆಸರದು. ಸೊ ಪರಸ್ಪರ ಆದಾನ ಪ್ರದಾನ ಇತ್ತು. ಒಮ್ಮೆ ವೀಣೆ ಶೇಷಣ್ಣ ಅವರು ಅಲ್ಲಿ ಹೋಗಿರ್ತಾರೆ ಬರೋಡಕ್ಕೆ ಹೋದಾಗ ಅವ್ರದ್ದು ಒಂದು ಅದ್ಭುತವಾದ ಕಚೇರಿ ಆಗಿದೆ. ಕಚೇರಿ ಆದಮೇಲೆ ಆ ಮಹಾರಾಜರಿಗೆ ಭಾಳ ಖುಷಿ ಆಗುತ್ತೆ. ಅಲ್ಲಿ ಅವರು ತಮ್ಮ ಮಂತ್ರಿಯನ್ನು ಕರೆದ್ಬಿಟ್ಟು, ಇಷ್ಟು ದೊಡ್ಡ ಕಲಾವಿದಪ್ಪ, ನಮ್ಮ ರಾಜರನ್ನು ಮೆರವಣಿಗೆ ಕರ್ಕೊಂಡು ಹೋಗೋ ಒಂದು ಬೆಳ್ಳಿ ಪಲ್ಲಕ್ಕಿ ಇದೆಯಲ್ಲ, ಅದರಲ್ಲೇ ನಾಳೆ ಶೇಷಣ್ಣ ಅವರ ಮೆರವಣಿಗೆ ಮಾಡು ಊರು ತುಂಬ ಅಂತ ಅವರು ಫರ್ಮಾನ್ ಹೊರಡಿಸ್ಬಿಡ್ತಾರೆ. ದೊಡ್ಡ ಗೌರವ. ಆವಾಗ ಶೇಷಣ್ಣ ಅವರು ಬಹಳ ಸಂಕೋಚದಿಂದ ಹೇಳ್ತಾರೆ, ಇಲ್ಲ ರಾಜರೇ, ಅದು ಈ ಗೌರವ ನನಗಲ್ಲ ಸಲ್ಲಬೇಕಾದದ್ದು,
ಆ ಸರಸ್ವತಿಗೆ ನನ್ನ ವಾದ್ಯಕ್ಕೆ ದಯವಿಟ್ಟು ನಾನು ವೀಣೆಯನ್ನು ಪಲ್ಲಕ್ಕಿಯಲ್ಲಿ ಇಟ್ಬಿಟ್ಟು ಮೆರವಣಿಗೆ ಮಾಡಿ ನಾನು ಹಿಂದೆ ನಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಹಾಂ, ಹೀಗೆ ಒಂದು ಕಲೆ, ಕಲಾವಿದರಿಗೆ ಇದು ಗೌರವ, ರಾಜರು ನೋಡಿ, ಆ ಕಲೆಗಳಿಗೆ ಆ ರಾಜಾಶ್ರಯ ಎಷ್ಟಿತ್ತು. ಖಂಡಿತವಾಗಿ ಬಹುಶಃ ಅದೆಲ್ಲ ಇವಾಗ ನಾವು ಈಗ ಬೇಕು ಅನ್ಸುತ್ತೋ ಏನೋ. ಖಂಡಿತ ಈ ಡೆಮಾಕ್ರಸಿ ದಿನಗಳಲ್ಲೂ ಕೂಡ ಆ ಥರ ಏನಾದ್ರು ಒಂದು ವ್ಯವಸ್ಥೆ ಆಗಬೇಕು. ತುಂಬ ಆಶ್ರಯಗಳಿದೆ, ಆದರೆ ರಾಜಾಶ್ರಯ ಅನ್ನೋ ಒಂದು ನಂಬಿಕೊಂಡು ಹೌದು ಇರೋವಂಥದ್ದು ಇಲ್ಲ, ತುಂಬ ಇದೆ. ಕಾರ್ಪೊರೇಟ್ ಲೆವೆಲಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ, ಏನೇನೋ ಇದೆ. ಹೌದು ಹೌದು ಕಲಿಯೋರು ಜಾಸ್ತಿ ಇದ್ದಾರೆ, ಎಲ್ಲ ಇದ್ದಾರೆ. ಆದರೆ ಅದೇನೋ ಒಂದು ಇತ್ತು ಅಲ್ಲಿ ಆ ಗೌರವ, ಸ್ಥಾನದಲ್ಲಿ ಹೋಗಿ ಹಾಡದೆ ನುಡಿಸ್ದೆ ಮಾಡಿದೆ ಅಂದರೆ ಇಲ್ಲ, ತುಂಬ ಕಡಿಮೆ. ನಾನು ಭೀಮಸೇನ್ ಜೋಶಿ ಅವ್ರ ಬಗ್ಗೆ ಬರೆದ ಪುಸ್ತಕದಲ್ಲೂ ಉಲ್ಲೇಖ ಮಾಡಿದ್ದೀನಿ. ಹೌದು, ಅವರು ಸ್ವಲ್ಪ ದಿವಸ ಗ್ವಾಲಿಯರಲ್ಲಿ ಇರ್ತಾರೆ, ಗುರುಗಳನ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಗ್ವಾಲಿಯರಲ್ಲಿ ಸ್ವಲ್ಪ ದಿವಸ ಇರ್ತಾರೆ. ನಮ್ಮ ಇವರು ಅಮ್ಜದ್ ಅಲಿ ಖಾನ್ ಅವರ ತಂದೆ ಹಫೀಜ್ ಅಲಿ ಖಾನ್ ಅವರ ಮ್ಯೂಸಿಕ್ ಸ್ಕೂಲಲ್ಲಿ ಸ್ವಲ್ಪ ದಿವಸ ಕಲಿತಾ ಇರ್ತಾರೆ. ಯಾಕೆಂದರೆ ಆ ಗ್ವಾಲಿಯರ್ ರಾಜ ಸಂಗೀತ ಕಲಿಯೋ ವಿದ್ಯಾರ್ಥಿಗಳಿಗೆ ಒಂದು ಹೊತ್ತು ಊಟ ಫ್ರೀ ಡಿಕ್ಲೇರ್ ಮಾಡಿಬಿಟ್ಟಿದ್ದೆ. ಅಯ್ಯೋ ಸದ್ಯ ಅಷ್ಟಾರು ಆಯ್ತಲ್ಲ ಅಂತ. ಹಾಗೆ ರಾಜಾಶ್ರಯ ಅಂದರೆ ಎಲ್ಲೆಲ್ಲೋ ಯಾವುದೋ ತರಹ ಆಶ್ರಯ ಕಾರ್ಯಕ್ರಮಗಳು ಸಾಕಷ್ಟು ಸಾವಿರಾರು ನೀವು ಮಾಡಿದ್ದೀರಿ ಸರ್. ನಾ ಅದರ ಬಗ್ಗೆ ಏನು ಪ್ರಶ್ನೆ ಕೇಳೋಲ್ಲ, ಮರೆಯಲಾಗಿರೋದು ಘಟನೆ ಅಥವಾ ಇದೆಲ್ಲ ಅದೇನೇನು ಕೇಳೋಕ್ಕೆ ಹೋಗೋದಿಲ್ಲ. ಸೊ ನನಗೆ ಭಾಳ ಸಂತೋಷ ತಂದಿರೋವಂಥ ವಿಷಯ ಅಂದರೆ ನಿಮ್ಮ ಮಕ್ಕಳು ಓಂಕಾರು ಮತ್ತು ಕೇದಾರು ಆ ಸಂಗೀತವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರೋದು. ಅದ್ರ ಬಗ್ಗೆ ಸರ್ ನಾನು ಅವ್ರಿಗಳಿಗೂ ಪ್ರಶ್ನೆ ಹಾಕ್ತೀನಿ, ತಂದೆಯಾಗಿ ನೀವು ಒಂದೆರಡು ಮಾತು. ಈಗ ನಮ್ಮದು ನಿಮ್ಮದು ಒಂದೇ ಕುಟುಂಬ, ಪದ್ಧತಿಗಳು ಬೇರೆ ಅನ್ನಿಸ್ತೀನಿ. ಅದು ಕೂಡ ನಿಮ್ಮ ತಂದೆ ನಿಮಗೆ ವೃತ್ತಿಪರ ಸಂಗೀತಕಾರ ಆಗಿ, ನಿಮಗೆ ದತ್ತಣ್ಣಂಗೆ ಸಂಗೀತಕಾರ ಆಗ್ಲಿಕ್ಕೆ ಬಿಟ್ಟರು. ನೀವು ನಿಮ್ಮ ಯಾರು ಪ್ರಬೋಧನಿಗೆ, ವಿನೋದನಿಗೆ, ದತ್ತಣ್ಣನ ಮಕ್ಕಳು ಎಲ್ಲ ವೃತ್ತಿಪರ ಸಂಗೀತಗಾರರಾಗಿದ್ದಾರೆ. ಅಂದರೆ ಮೂಲತಃ ನಮ್ಮ ಮನೆಯಲ್ಲಿ, ನಮ್ಮ ಇಬ್ಬರು ಮನೆಗಳಲ್ಲಿ ಅಥವಾ ನಮ್ಮ ಥರ ಈ ಕಲಾವಿದರ ಮನೆಗಳಲ್ಲಿ ಇವತ್ತು ಕಾರ್ಯಕ್ರಮ ಇರುತ್ತೆ, ನಾಳೆ ಇಲ್ಲದೆ ಇರ್ಬೋದು, ನಾಳೆ ಇಡೀ ತಿಂಗಳು ಇಲ್ಲದೆ ಇರಬಹುದು. ಇವತ್ತು ಪಾಠಕ್ಕೆ ಬಂದವನು ಆಮೇಲೆ 4 ದಿವಸ ಬರದೇನೆ ಇರಬಹುದು. 1 ತಿಂಗಳು ಪಾಠಕ್ಕೆ ಬಂದು ಫೀಸ್ ಕೊಡದೆ ಹೋಗೋರು ಬೇಕಾಷ್ಟು ಜನ ಇರ್ತಾರೆ. ಈ ಎಲ್ಲ ಆಗು ಹೋಗುಗಳ ಮಧ್ಯೆ, ಅನ್ಸರ್ಟನಿಟೀಸ್ ಮಧ್ಯೆ ಆ ಸಂಗೀತನೇ ನಮ್ಮನ್ನು ಕಾಪಾಡುತ್ತೆ ಅನ್ನೋದು ಒಂದು ವಿಷಯ. ಹೇಗೋ ಇದೇನು ನಾಳೆ ಏನಪ್ಪ ಅನ್ನೋ ಹೊತ್ತಿಗೆ ಏನೋ ಒಂದು ಬರುತ್ತೆ, ಹೇಗೋ ಅದು ಕಾಪಾಡುತ್ತೆ. ಅಂದರೆ ನಮ್ಮ ಯೋಗ್ಯತೆಗೆ ತಕ್ಕಾಗಿ ಅದು ಮಾಡುತ್ತೆ. ಹೌದು, ನಾವು ಸಾಧನೆ ಮಾಡಿರೋದು ಬಲ ನಮ್ಮ ಗುರುಗಳ ಇದು. ಖಂಡಿತ. ಎರಡನೇದು ನಮ್ಮ ಮಾಧವ್ ಗುಡಿಯವ್ರದ್ದು ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಅವ್ರಿಗೆ ಭೀಮಸೇನ್ ಜೋಶಿ ಅವರು ಹೋದ 4 ತಿಂಗಳಿಗೆ ಇವರು ಹೋಗ್ಬಿಟ್ರು. ಭೀಮಸೇನ್ ಜೋಶಿ ಅವರು ಜನವರಿ 24, ಇವರು ಏಪ್ರಿಲ್ 22 ಏನೋ ಹೋಗ್ಬಿಟ್ರು. ಓಹೋ, 4 ತಿಂಗಳಲ್ಲಿ 4 ತಿಂಗಳು ಗುರುಗಳ ಜೊತೆ ಸೇರ್ಕೊಂಡು. ಅಂದರೆ ಹೌದಪ್ಪ, ಜೋಶಿ ಅವರು ಹೋದರು, ಇನ್ನು ಮಾಧವ್ ಗುಡಿಯವರ ಪರಂಪರೆ ಮುಂದುವರೆಸ್ರು. ಅವ್ರು ಎಲ್ಲ ಕಡೆ ಬರಬೇಕು, ಹಾಡಬೇಕು, ಅವರಿಗೆಲ್ಲ ಗೌರವ ಸನ್ಮಾನ ಏನೂ ಇಲ್ಲ, ಹೊರಟ್ಬಿಟ್ರು. ಬಟ್ ಇದಕ್ಕಿಂತ ಮುಂಚೆ ಒಬ್ರು ಯಾರೋ ಪತ್ರಿಕೋದ್ಯಮದವರು ಅವರಿಗೆ ಪ್ರಶ್ನೆ ಕೇಳಿದ್ರು ಮಾಧವ್ ಗುಡಿಯವ್ರಿಗೆ, ಏನಪ್ಪ ನೀನು ಇಷ್ಟು ವರ್ಷ ಭೀಮಣ್ಣವ್ರ ಹತ್ರ 28 ವರ್ಷ ಸಂಗೀತ ಅಭ್ಯಾಸ ಮಾಡಿದ್ಯಾ, ನಿನಗೆ ಏನು ಒಂದು ಮನೆಗೇನೆ ಏನು ಕಟ್ಕೊಂಡಿಲ್ಲ, ಇನ್ನೂ ಧಾರವಾಡದಲ್ಲಿ ಅವರಪ್ಪ ಕಟ್ಟಿದ ಮನೆಯಲ್ಲೇ ಆಚಾರ್ಯರ ಮನೆತನ, ಗುಡಿ ಅಂದರೆ ಅರ್ಚಕರ ಮನೆತನ, ಅದೇ ಮನೇಲಿ ಎಲ್ಲ ಅಣ್ಣ ತಮ್ಮ ಜೊತೆ ಒಟ್ಟಿಗೆ ಇದೆಯಾ, ನಿಮಗೇನು ಬಂದಾಗಾಯಿತು ಅಂತ ಕೇಳಿದ್ರೆ, ನೋಡ್ರಿ ಅವ್ರ ಗುರುಗಳು, ನಮ್ಮ ಗುರುಗಳು ಅವ್ರ ಪ್ರೋಗ್ರಾಮಿಗೆಲ್ಲ ದೊಡ್ಡ ದೊಡ್ಡ ಟಾಟಾ, ಬಿರ್ಲಾ, ಇವರು MNCಗಳೆಲ್ಲ ಕರೆಸೋರು, ಲಕ್ಷಗಟ್ಟಲೆ ದುಡ್ಡು ಕೊಡೋರು, ಪ್ರೋಗ್ರಾಮ್ ಮಾಡಿಸೋರು, ಪ್ರೋಗ್ರಾಮ್ ಆಯೋಜಕರು ಅಂದರೆ ಮೂಲ ವ್ಯಕ್ತಿ ಹೂ ಇಸ್ ಪೇಯಿಂಗ್ ಹಿಮ್. ಅವರು ಊಟ ಬಂತ, ಬಂದವ್ರಿಗೆ ಕಾರ್ ಪಾರ್ಕಿಂಗ್ ರೆಡಿಯಾಗಿದೆಯಾ, ಅವ್ರದ್ದು ಕಾನ್ವಾಯ್ ಬಂತ, ಅವ್ರಿಗೆ ಸೆಕ್ಯೂರಿಟಿ ಸರಿಯಾಗಿದೆ, ಇದರಲ್ಲೇ ಇರ್ತಿದ್ರು. ಅವ್ರು ಹಾಡೇ ಕೇಳ್ತಿರ್ಲಿಲ್ಲ. ನಮ್ಮ ಗುರುಗಳು ಸ್ಟೇಜ್ ಮೇಲೆ ನನ್ನನ್ನು ಹಿಂಗೆ ತಿರುಗಿ ಒಂದು ಸಂಗತಿ ಹಾಡ್ಬಿಟ್ಟು ನನ್ನ ಕಡೆ ನೋಡೋರು. ಅವರು ಸರಿಯಾಗಿತ್ತು ನಮ್ಮ ಅದು ಅನ್ನೋ ತರಹ, ನಾನು ಚಲೋ ಇತ್ತು ಅಂತ ಕಣ್ಣಲ್ಲಿ ಹೆಂಗಂದ್ರೆ ಅವ್ರ ಹಾಡು ಮುಂದುವರಿತಿತ್ತು. ಸೊ ದುಡ್ಡು ಯಾರೋ ಕೊಡ್ತಿದ್ರು, ಅವ್ರ ಹಾಡು ನನ್ನ ಸಲುವಾಗಿ ಹಾಡ್ತಿದ್ರು. ಅದಕ್ಕಿಂತ ಇನ್ನೇನು ಬೇಕು ರೀ 28 ವರ್ಷ ಅಂತಂದು. ತಾವು ಈಗ ಅಮೇರಿಕಾದ ಉದಾಹರಣೆ ಹೇಳ್ತಾ ಇದ್ರಲ್ಲ, ಅಮೇರಿಕಾದಲ್ಲಿ 40-50 ವರ್ಷದಿಂದ ಹೋದ ಫ್ಯಾಮಿಲಿಗಳಿದೆ.
ಅಲ್ಲಿ ವಲಸೆ ಹೋಗಿದ್ದಾರೆ, ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿಕೊಂಡು ಮನೆ ಕಟ್ಕೊಂಡು ಜೀವನ ಮಾಡ್ಕೊಂಡಿದ್ದಾರೆ. ಆದರೆ ನಮ್ಮ ಸಂಗೀತ ಸಾಹಿತ್ಯದ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿಯನ್ನು ಉಳಿಸ್ಕೊಂಡಿದ್ದಾರೆ. ಅವರು ಇಂಡಿಯಾಗೆ ಬರೋದು ಯಾವಾಗ ಒಂದು 3 ವಾರ ಬರ್ತಾರೆ, ನಿಮಗೆ ಗೊತ್ತಿರೋ ಹಾಗೆ. ಅದರಲ್ಲೇ ತಿರುಪತಿಗೆ ಹೋಗಬೇಕು, ಬನಾರಸ್ಗೆ ಹೋಗಬೇಕು, ಮನೆಯಲ್ಲಿ ಒಂದು ಮುಂಜಿನ ಮಾಡಬೇಕು, ಎಟ್ಸೆಟ್ರಾ ಎಟ್ಸೆಟ್ರಾ. ಕೆಲವು ಕಚೇರಿ ಕೇಳೋಕ್ಕೆ ಸಿಕ್ತು, ಇಲ್ಲದ್ರೆ ಇಲ್ಲ. ಸೊ ಅವ್ರದ್ದೆಲ್ಲ ಜೀವನದಲ್ಲಿ ಪಶ್ಚಾತ್ತಾಪ ಏನಪ್ಪ ಅಂತಂದರೆ, ಜೋಶಿ ಅವರು, MLV, ಸುಬ್ಬಲಕ್ಷ್ಮಿ ಅವರು, ಶಮ್ಮಂಗುಡಿ ಇಂಥವ್ರದ್ದು ಜೀವನದಲ್ಲಿ ಲೈವ್ ಒಂದು ಕಚೇರಿನೇ ಕೇಳಲೇ ಇಲ್ಲ ನಾವು. ಅವ್ರು ಇಲ್ಲಿ ಬಂದಾಗ ನಾವು ಅಲ್ಲಿ ಹೋಗಿರ್ತಿದ್ವಿ. ಆಮೇಲೆ ವರ್ಷ ಹೌದು, ಅವ್ರು ಬರೀ ರೆಕಾರ್ಡ್ ಕೇಳಿ ಸಂತೋಷ ಪಡುವಂಥ ಪರಿಸ್ಥಿತಿ, ಮತ್ತು ಅವ್ರು ನೋಡೇ ಇಲ್ಲ ನಾವು ಅನ್ನೋ ಒಂದು ಅವ್ರ ಮನಸ್ಸಲ್ಲಿ ಒಂದು ಅರವಳಿಕೆ. ಸೊ ಹೀಗೆ ಈ ಸಂಗೀತನ ನಂಬ್ಕೊಂಡು ನೀವು ಬೆಳೆದು ಬಂದಿರೋದು ಹೇಗೆ ಅಂದರೆ, ಈ ಎಲ್ಲ ಹಂತಗಳನ್ನ ಮೀರಿಬಿಟ್ಟು ಎಷ್ಟೋ ಕಾರ್ಯಕ್ರಮ ಅದ್ಭುತವಾಗಿರುತ್ತೆ. ಆಮೇಲೆ ಪಾಕೆಟ್ ಚಿಕ್ಕದಾಗಿರುತ್ತೆ, ಪಾಕೆಟ್ ದೊಡ್ಡದಾಗಿರುತ್ತೆ, ನೀವು ನುಡಿಸಿದ ಸಮಾಧಾನ ಇರೋಲ್ಲ, ಏನೋ ಮೈಕೇನೋ ಶಬ್ದ ಮಾಡಿರುತ್ತೆ. ಇವನ್ನೆಲ್ಲ ಮೀರಿ ನನ್ನ ಮಕ್ಕಳು ಇದನ್ನೆಲ್ಲ ನೋಡ್ತಾಯಿದ್ರು. ಅಲ್ಲಿ ವಾಪಸ್ ಅಲ್ಲಿಗೆ ಬರ್ತಾಯಿದ್ದು, ನೀವು ಪ್ರಶ್ನೆ ಕೇಳಿದ್ದು ಮಕ್ಕಳಿಗೆ ಹೇಗೆ ನೀವು ಪ್ರೇರಣೆ ಅಂತ. ಓಂಕಾರ ನರ್ಸರಿ ಸ್ಕೂಲ್ಗೆ ಸೇರಿದಾಗ ಆ ನರ್ಸರಿ ರೈಮ್ಸ್ ಅಂತೆಲ್ಲ ಹೇಳ್ಕೊಡ್ತಾರಲ್ಲ, ಅವನು ಇಲ್ಲ ನಾನು ನರ್ಸರಿ ರೈಮ್ ಹಾಡಲ್ಲ, ನಾನು ದಾಸರ ಪದ ಹಾಡ್ತೀನಿ ಅಂತ. ಸ್ಕೂಲಿಂದ ಕಂಪ್ಲೇಂಟ್, ನಿಮ್ಮ ಮಗ ನರ್ಸರಿ ರೈಮ್ ಹಾಡಲ್ಲ. ಹೇಳ್ರಿ, ಅದಕ್ಕಿಂತ ಚಲೋ ಹಾಡ್ತಾನೆ, ಅದನ್ನೇ ಹಾಡಿಸ್ಬಿಡ್ರಿ ಅಂತ ಹೇಳಿ. ಇದು ಒಂದು ಉದಾಹರಣೆ. ಕೇದಾರ್ ಸ್ಕೂಲ್ ಹೋಗೋ ಹೊತ್ತಿಗೆ ನಾನು ನೌಕರಿ ರಿಸೈನ್ ಮಾಡಿದ್ದೆ. ಆಮೇಲೆ ಅವನ ಸ್ಕೂಲ್ ಫ್ರೆಂಡ್ಸು, ಅವ್ರ ತಂದೆ ತಾಯಿ ಎಲ್ಲ ಸ್ಕೂಟ್ರಲ್ಲಿ ಬಂದು ಮಕ್ಕಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ, ತಂದೆ ತಾಯಿ ಇಬ್ಬರು ಆಫೀಸ್ಗೆ ಹೋಗೋರು. ಆಮೇಲೆ ಅವ್ರ ಫ್ರೆಂಡ್ಸ್ಗೆ ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂತ ಕೇಳೋದು. ನಾನು ಹೇಳ್ತೀನಿ ಎಲ್ಲೂ ಕೆಲಸ ಮಾಡಲಿಲ್ಲ, ಅಂದರೆ ಹೊರಗಡೆ ಕೆಲಸ ಮಾಡಲಿಲ್ಲ, ಮನೆ ಕೆಲಸ ಬೇಕಾಗ್ತಿರುತ್ತೆ. ನಾನು ಹೊರಗಡೆ ನೌಕರಿ ಮಾಡ್ತಿರಲಿಲ್ಲ. ಇವನು ಒಂದು ದಿವಸ ಮನೆ ಬಂದು ಕೇಳೋದು, ನೀವು ಯಾವಾಗಲೂ ಮನೇಲಿ ಇರ್ತೀರಿ, ಏನು ಕೆಲಸ ಮಾಡಲ್ವಾ ನೀವು ಅಂತ ಕೇಳ. ಇಲ್ಲಪ್ಪ, ನಾನು ಕೆಲಸ ಮಾಡ್ತಿದ್ದೆ, ನಾನು ರಿಸೈನ್ ಮಾಡಿಬಿಟ್ಟಿದ್ದೀನಿ. ಹೌದಾ, SLC ಆದಮೇಲೆ ನಾನು ರಿಸೈನ್ ಮಾಡಿಬಿಡ್ತೀನಿ ಅಂತ. ಅಂದರೆ ಈ ಸಂಗೀತದ್ದು ಒಂದು ಸೆಳೆತ. ಹೌದೌದು. ಆಮೇಲೆ ನಿಮಗೆಲ್ಲ ನೆನಪಿರೋ ಹಾಗೆ ಫೋನ್ ನಂಬರ್ ಒಂದು 6 ಡಿಜಿಟ್ಸ್ ಇತ್ತು, ಲ್ಯಾಂಡ್ಲೈನ್ ನಂಬರು. ಹೌದೌದು. ಆಮೇಲೆ 1 ಇಟ್ ಬಿಕೇಮ್ 7 ಡಿಜಿಟ್ಸ್. ಕೇದಾರ್ ಇದ್ದಪ್ಪ, ಇವತ್ತಿಂದ ರೂಪಕ್ಕೆ ತಾಳಾಗೋಯ್ತು ನಮ್ಮ ಫೋನ್ ನಂಬರು, ಅಂದರೆ ನಮ್ಮ ರೂಪಕ 7 ಮಾತ್ರ, ಮಿಸ್ಟರ್ ಚಾಪ್. ಸೊ ಹೀಗೆ ಎಲ್ಲ ಸಂಗೀತಕ್ಕೇ ಅದನ್ನ ಜೋಡಿಸ್ಕೊಂಡು, ಆಮೇಲೆ ನಮ್ಮ ಗುರುಗಳೆಲ್ಲ ಬರೋರು, ಮಾಧವಗುಡಿಯವ್ರ ಮನೆಗೆ ಬಂದಿರೋರು, ಮತ್ತಿಗಟ್ಟಿಯವ್ರ ಮನೆಗೆ ಬಂದಿರೋರು. ಅದನ್ನೆಲ್ಲ ಕೇಳಿ ಕೇಳಿ ಓಕೆ ಇದು. ಓಂಕಾರ ಕೂಡ ಒಂದು ಪ್ರತಿಷ್ಠಿತ ಕಾಲೇಜಿಗೆ ಸೇರಿಕೊಂಡಿದ್ದ PUC ಆದಮೇಲೆ. ಅಲ್ಲಿ ನಾನು ಪ್ರೊಫೆಷ್ನಲ್ ಇಂಗ್ಲೀಷ್ ಏನು ಬೇಕು ಅಂತ ನಾನು ಕಾಲೇಜ್ ಹೆಸರು ಹೇಳ್ತಾ ಇಲ್ಲ, ಪಾಪ ಅವ್ರ ಪಾಡಿಗೆ ಅವ್ರು ಇರಲಿ. ಪ್ರೊಫೆಷ್ನಲ್ ಇಂಗ್ಲೀಷ್ ಕೋರ್ಸಿಗೆ ಸೇರ್ಕೋತೀನಿ ಅಂತ ಸೇರಿಕೊಂಡ. ಆಮೇಲೆ ಏನಾಯಿತು, ಅಷ್ಟೊತ್ತಿಗೆ ಅವನು ಆಕಾಶವಾಣಿ ನ್ಯಾಷನಲ್ ಕಾಂಪಿಟೇಷನ್ಗೆ ಫೈನಲ್ಸಿಗೆ ಬಂದಿದ್ದ. ಆ ಫೈನಲ್ಸಿಗೆ ರೆಕಾರ್ಡಿಂಗ್ ಕಳಿಸ್ಬೇಕಲ್ಲ ದೆಹಲಿಗೆ. ಆ ರೆಕಾರ್ಡಿಂಗ್ ದಿನ ಬಂತು, ಅವ್ರು ಕಾಲೇಜ್ನವ್ರು ಪರ್ಮಿಟ್ ಮಾಡಲಿಲ್ಲ. ನೋ ವಿಲ್ ನಾಟ್ ಅಲೌ ಯು ಕೆನಾಟ್ ಗೋ, ನೀವು ಹೋಗೋದಾದ್ರೆ ₹100 ಫೈನ್ ಕಟ್ಟಬೇಕು. ಆಯಿತು. ನನ್ನ ಸ್ಟೂಡೆಂಟ್ ಒಬ್ಬರು ಕೃಷ್ಣಮೂರ್ತಿ ಅಂತ ಒಬ್ಬರಿದ್ದರು, ಗುರುಗಳೇ ನಾನು ಕಟ್ತೀನಿ ಫೈನು, ಅವ್ನು ಬಿಟ್ಟುಬಿಡಲಿ, ಅದನ್ನ ಹೋಗಲಿ. ಹೋಗಿ ರೆಕಾರ್ಡಿಂಗ್ ಮಾಡಿ ಬಂದ. ಅವನಿಗೆ ಫಸ್ಟ್ ಪ್ರೈಸು ಬಂತು, ನ್ಯಾಷನಲ್ ಲೆವೆಲ್ ಫಸ್ಟ್ ಪ್ರೈಸು ಬಂತು. ಅವೆಲ್ಲ ಪ್ರೈಸೆಲ್ಲ ಬಂದಮೇಲೆ ಅಲ್ಲಿಂದ ನ್ಯಾಷನಲ್ ಕಾಲೇಜಿಗೆ ವಾಪಸ್ ಬಂದ್ಬಿಟ್ಟು, ಅಲ್ಲಿ ಸಂಗೀತಕ್ಕೆ ಹೆಚ್ಚು ಆಸಕ್ತಿ ಇತ್ತು. ಹೀಗಾಗಿ ಸೊ ಸಂಗೀತದ ಸುಖದ ದಿನಗಳನ್ನು ನೋಡಿದರೆ, ಅವನು ಒಂದು ಸರಿ ಪಂಚಾಕ್ಷರ ಗವ್ಯಗಳ ಸ್ಮರಣಾರ್ಥ ಒಂದು ಯಾವುದೋ ಬಿಜಾಪುರ ಹತ್ರ ಒಂದು ಹಳ್ಳಿ ಪ್ರೋಗ್ರಾಮ್ ಹೋಗಿದ್ದ. ರಾತ್ರಿ ಬಸ್ ಇರಲಿಲ್ಲ, ಉಳ್ಕೊಳ್ಳೋಕೆ ಹೋಟ್ಲ್ ಇರಲಿಲ್ಲ. ಬೆಳಿಗ್ಗೆ ಎಲ್ಲ ಎದ್ದು ಆಮೇಲೆ ಅಲ್ಲಿಂದ ಹೊಸಪೇಟೆಗೆ ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿ, ಸೊ ದೇ ಹ್ಯಾವ್ ಸೀನ್ ಬೋತ್ ದಿ ವರ್ಲ್ಡ್ಸ್. ನಿಮ್ಮ ಮಕ್ಕಳ ಥರ ಮಾಡ್ಕೊಂಡು ಆರಾಮಾಗಿದ್ದುಬಿಟ್ಟಿದ್ದಾರೆ. ಸಂಗೀತಗಾರರಿಗೆ ನಾನು ಹೇಳ್ತಾ ಇರ್ತೀನಿ, ವೀಕೆಂಡ್ ಅಂತ. ವೀಕೆಂಡ್ ಏನಿಲ್ಲಪ್ಪ, ಎಷ್ಟೋ ಜನ ನಮಗೆ ವೀಕೆಂಡೇ ತಿಂಗಳು ಫುಲ್ ಇರುತ್ತೆ. ಎಕ್ಸಾಕ್ಟ್ಲಿ. ಸ್ಟ್ರಾಂಗ್ ವೀಕ್ ಯಾವತ್ತು ಕಾರ್ಯಕ್ರಮ ಇರುತ್ತೋ ಅವತ್ತೇ. ಅಷ್ಟೇ. ತುಂಬ ಸಂತೋಷ ಆಯ್ತು ಸರ್. ಅಂದರೆ ಹಂತವಾಗಿ ಬೆಳವಣಿಗೆ, ಏಕದಮ್ಮು ನೀವೇನು ಮೇಲಕ್ಕೆ ಹೋಗಿಲ್ಲ. ಕಲಿಯೋಕ್ಕಾಗಲಿ, ಸಾಧನೆ ಮಾಡೋಕ್ಕಾಗಲಿ, ಒಂದು ಕಷ್ಟಪಟ್ಟರೆ ಕಷ್ಟಪಟ್ಟು ಕಲ್ತಿರೋದು ಹಾಗೆ ಉಳಿಯುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನ. ಅಲ್ಲ, ಆಮೇಲೆ ಗುರುಗಳು ಅವರೇ ಬಂದು ಆಶೀರ್ವಾದ ಮಾಡಿ ಹೇಳಿಕೊಟ್ಟು ವಿದ್ಯೆ ಕೊಟ್ಟು. ಹೌದು. ಯಾಕಂದರೆ ಮತ್ತಿಗಟ್ಟಿ ಗುರುಗಳು ಜೈಪುರ ಘರಾಣೆ ಸೇರಿದವರು.
ನಾನು ಹಾಡ್ತಾ ಇದ್ದಿದ್ದೆಲ್ಲ ಕಿರಾಣ ಸ್ಟೈಲಿ, ಹೌದು. ಕಿರಾಣ ಶೈಲಿ. ಅವ್ರು ಹೇಳಿದ್ರು, ನಾನು ನಿನಗೆ ಘರಾಣೆ ಕಲಿಸ್ಲಿಕ್ಕೆ ಬಂದಿಲ್ಲ, ನಾನು ನಿಂಗೆ ರಾಗ ಮತ್ತು ಬಂದಿಶ್ ಕಲಿಸ್ಲಿಕ್ಕೆ ಬಂದೀನಿ, ನೀನು ಅದು ಗಂಟಲಲ್ಲಿ ಹೆಂಗೆ ಬರ್ತಂಗೆ ಹಾಡು. ದೇ ಆರ್ ಆಲ್ ವಿಷನರೀಸ್ ಬೇಸಿಕ್. ಯಾರು ಆ ರೀತಿ ಆ ಥರ ಮನಸ್ಸಿನಿಂದ ಹೃದಯಪೂರ್ವಕವಾಗಿ ನೀನು ಹೇಗೆ ಕಲ್ತ್ಕೊಳ್ಳೋ. ಹಾಂ. ಸೊ ಹೀಗೆಲ್ಲ ಅಂತ ದೊಡ್ಡ ದೊಡ್ಡ ಗುರುಗಳೆಲ್ಲ ಆಶೀರ್ವಾದ ಮಾಡಿ ಒಂದು ಹೇಳ್ಕೊಡೋದೇ ಕಷ್ಟ. ಸೊ ಅವರಾಗೋರೆ ತಿಂಗಳು ಬಂದು ಒಂದು 5 ದಿನ ಇದ್ದು ಆ ಕಾಲದಲ್ಲಿ ಬಸ್ ಹಿಡಿದು ಬಂದು. ಹೌದು ಹೌದು, ಅದು ಇಟ್ಸ್ ಎನ್ ಅಮೇಝಿಂಗ್. ಹೌದೌದು ಸರ್, ಖಂಡಿತವಾಗಿ. ಶಾಂಬಜ